ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ. ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. 6,000 ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ. ನಾನು ಹೇಳೋದು, ಇವತ್ತು ನೀವೋ ನಾನು ₹1 ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದರೆ IT ಅವ್ರು ಸುಮ್ಮನೆ ಇರ್ತಾರಾ? ED ಅವ್ರು ಸುಮ್ಮನೆ ಇರ್ತಾರಾ? ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ 7 ನ್ಯಾಷನಲ್ ಪಾರ್ಟೀಸ್, 24 ರೀಜನಲ್ ಪಾರ್ಟೀಸ್ 15,000 ಕೋಟಿ ತಗೊಂಡಿದೆ ದಾನ. ಅಂದರೆ ಅವ್ರ ಹೆಸರು ಹೇಳಲ್ವಂತೆ, ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ. ಇದರಿಂದ ಯೋಚನೆ ಮಾಡಿ, ಕಪ್ಪು ಹಣನ BJP ಅವ್ರು ಆಚೆ ತಂದರು, ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ. ನಾನು ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್. ನೀವು ಬೈತೀರ ನನಗೆ ಗೊತ್ತು, ಇದಾದಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್. ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಪ್ಲೀಸ್ ಆನ್ಸರ್ ಮಾಡಿ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್, ಮೇಡಮ್ ಜಿ, ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್. ಓಕೆ ಸರ್. ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ. ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. 6,000 ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ. ನಾನು ಹೇಳೋದು, ಇವತ್ತು ನೀವೋ ನಾನು ₹1 ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದರೆ IT ಅವ್ರು ಸುಮ್ಮನೆ ಇರ್ತಾರಾ? ED ಅವ್ರು ಸುಮ್ಮನೆ ಇರ್ತಾರಾ? ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ 7 ನ್ಯಾಷನಲ್ ಪಾರ್ಟೀಸ್, 24 ರೀಜನಲ್ ಪಾರ್ಟೀಸ್ 15,000 ಕೋಟಿ ತಗೊಂಡಿದೆ ದಾನ. ಅಂದರೆ ಅವ್ರ ಹೆಸರು ಹೇಳಲ್ವಂತೆ, ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ. ಇದರಿಂದ ಯೋಚನೆ ಮಾಡಿ, ಕಪ್ಪು ಹಣನ BJP ಅವ್ರು ಆಚೆ ತಂದರು, ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ. ನಾನು ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್. ನೀವು ಬೈತೀರ ನನಗೆ ಗೊತ್ತು, ಇದಾದಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್. ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಪ್ಲೀಸ್ ಆನ್ಸರ್ ಮಾಡಿ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್, ಮೇಡಮ್ ಜಿ, ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್. ಓಕೆ ಸರ್. ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ. ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. 6,000 ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ. ನಾನು ಹೇಳೋದು, ಇವತ್ತು ನೀವೋ ನಾನು ₹1 ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದರೆ IT ಅವ್ರು ಸುಮ್ಮನೆ ಇರ್ತಾರಾ? ED ಅವ್ರು ಸುಮ್ಮನೆ ಇರ್ತಾರಾ? ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ 7 ನ್ಯಾಷನಲ್ ಪಾರ್ಟೀಸ್, 24 ರೀಜನಲ್ ಪಾರ್ಟೀಸ್ 15,000 ಕೋಟಿ ತಗೊಂಡಿದೆ ದಾನ. ಅಂದರೆ ಅವ್ರ ಹೆಸರು ಹೇಳಲ್ವಂತೆ, ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ. ಇದರಿಂದ ಯೋಚನೆ ಮಾಡಿ, ಕಪ್ಪು ಹಣನ BJP ಅವ್ರು ಆಚೆ ತಂದರು, ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ. ನಾನು ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್. ನೀವು ಬೈತೀರ ನನಗೆ ಗೊತ್ತು, ಇದಾದಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್. ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಪ್ಲೀಸ್ ಆನ್ಸರ್ ಮಾಡಿ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್, ಮೇಡಮ್ ಜಿ, ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್. ಓಕೆ ಸರ್. ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ. ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. 6,000 ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ. ನಾನು ಹೇಳೋದು, ಇವತ್ತು ನೀವೋ ನಾನು ₹1 ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದರೆ IT ಅವ್ರು ಸುಮ್ಮನೆ ಇರ್ತಾರಾ? ED ಅವ್ರು ಸುಮ್ಮನೆ ಇರ್ತಾರಾ? ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ 7 ನ್ಯಾಷನಲ್ ಪಾರ್ಟೀಸ್, 24 ರೀಜನಲ್ ಪಾರ್ಟೀಸ್ 15,000 ಕೋಟಿ ತಗೊಂಡಿದೆ ದಾನ. ಅಂದರೆ ಅವ್ರ ಹೆಸರು ಹೇಳಲ್ವಂತೆ, ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ. ಇದರಿಂದ ಯೋಚನೆ ಮಾಡಿ, ಕಪ್ಪು ಹಣನ BJP ಅವ್ರು ಆಚೆ ತಂದರು, ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ. ನಾನು ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್. ನೀವು ಬೈತೀರ ನನಗೆ ಗೊತ್ತು, ಇದಾದಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್. ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಪ್ಲೀಸ್ ಆನ್ಸರ್ ಮಾಡಿ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್, ಮೇಡಮ್ ಜಿ, ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್. ಓಕೆ ಸರ್.